ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯ ಫುಡ್ ಆಫೀಸ್ನಲ್ಲಿ ಟೆಸ್ಟಿಗೆ ಅಂತ ತೆಗೆದುಕೊಂಡು ಹೋಗುತ್ತಿದ್ದ ಊಟ ಡಬ್ಬಿಯನ್ನು ತೆಗೆದುಕೊಂಡು ಅದರ ಮುಚ್ಚಳ ತೆಗೆದುಕೊಂಡು ನೋಡ್ತಾಳೆ. ಅದು ಬಹಳ ವಾಸನೆಯಿಂದ ಇದ್ದಿದ್ದನ್ನು ನೋಡಿ ಸುಂದ್ರಿ ಊಟ ಹಾಳಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಆಫೀಸ್ ಸ್ಟಾಫ್ಗೆ ಯಾಕಯ್ಯ ಹಾಳಾದ ಊಟನ ಟೆಸ್ಟಿಗೆ ತೆಗೆದುಕೊಂಡು ಹೋಗ್ತಿದ್ಯಲ್ಲ, ಹೇಗಿದೆ ಮೈಗೆ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಸುಂದ್ರಾಗ ಇವ್ರ ಮೇಲೆ ಎಲ್ಲ ರೇಗಡಿ ಏನೂ ಪ್ರಯೋಜನ ಇಲ್ಲ. ನಿನ್ನೆ ನಮ್ಮ ಮನೆಗೆ ಬಂದಿದ್ರಲ್ಲ, ಅವರೇ ಇದನ್ನೆಲ್ಲ ಮಾಡ್ತಿರೋದು, ಅವ್ರ ಹತ್ರನೇ ಮಾತಾಡೋ ನಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾನೆ. ಭಾಗ್ಯ ಅಲ್ಲಿ ಬಂದಿರೋದನ್ನು ನೋಡಿ ಏನು ಬೆಳಿಗ್ಗೆನೆ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಬರಬೇಕತ್ತಲ್ಲ ಸರ್, ನಿಮ್ಮಂಥವ್ರು ದುಡ್ಡು ತೊಗೊಂಡು ಏನೇನೋ ಮಾಡೋಕೆ ಹೊರಟಿರುವಾಗ ನಾವು ಬರಲೇಬೇಕಾಗುತ್ತದೆ ಅಂತ ಹೇಳ್ತಾಳೆ. ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಸಿಟ್ಟಿನಿಂದ ಭಾಗ್ಯನಿಗೆ ವಾಟ್ ಯು ಮೀನ್ ಅಂತ ಕೇಳ್ತಾನೆ. ಅದಕ್ಕೆ ಭಾಗ್ಯ, ಸರ್ ನಾನು ಎಲ್ಲ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಇದನ್ನೆಲ್ಲ ಮಾಡೋದಕ್ಕೆ ಆ ಕನ್ನಿಕಾ ಎಷ್ಟು ಕೊಟ್ಲು ಸರ್ ಅಂತ ಕೇಳ್ತಾಳೆ. ಅದಕ್ಕೆ ಫುಡ್ ಇನ್ಸ್ಪೆಕ್ಟರು, ಗೊತ್ತಾಯ್ತಾ, ಬೇಜಾನ್ ಕೊಟ್ಟಿದ್ದಾರೆ ಕನ್ನಿಕಾ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ, ಅಲ್ಲ ಸರ್, ಇಷ್ಟು ದೊಡ್ಡ ಪದವಿಯಲ್ಲಿದ್ದೀರಾ, ಒಂದು ಸಂಸಾರದ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀರಲ್ಲ, ನಿಮಗೆ ಏನೂ ಅನ್ಸಲ್ವ ಸರ್ ಅಂತ ಕೇಳ್ತಾಳೆ. ಅದಕ್ಕೆ ಫುಡ್ ಆಫೀಸರ್, ಯಾಕೆ ಏನೇನೋ ಮಾತಾಡ್ತಾ ಇದೆಯಾ, ಹೌದು ನಾನು ದುಡ್ಡು ತೊಗೊಂಡಿದ್ದೀನಿ, ಏನಿವಾಗ ಒಂದು ಕೆಲಸ ಮಾಡು, ಅವ್ರು ಕೊಟ್ಟ ದುಡ್ಡಿಗಿಂತ ಜಾಸ್ತಿ ಕೊಡು, ರಿಪೋರ್ಟ್ ನಿಮ್ಮ ಪರವಾಗೇ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ, ದುಡ್ಡು ಖಂಡಿತ ಕೊಡಲ್ಲ ಸರ್, ನಾನು ನ್ಯಾಯವಾಗಿಯೇ ರಿಪೋರ್ಟ್ ಪಡ್ಕೊಂಡು ನ್ಯಾಯವಾಗಿಯೇ ಲೈಸೆನ್ಸ್ ಪಡ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ನಾಲ್ಕು ಏನೋ ನ್ಯಾಯವಾಗಿ ಹೋಗಿ ಅದೇನು ಮಾಡ್ಕೋತಿರೋ ಮಾಡ್ಕೋರಿ, ನಿಮಗಂತೂ ಯಾವತ್ತೂ ಈ ಫುಡ್ ಲೈಸೆನ್ಸ್ ಸಿಗೋಕ್ಕೆ ಚಾನ್ಸೇ ಇಲ್ಲ, ಏನು ನ್ಯಾಯ ನೀತಿ ಅಂತ ಹೇಳ್ತಾ ಇದ್ದೀರಲ್ಲ, ನೋಡೋಣ ಅದೇನು ಮಾಡ್ಕೋತಿರೋ ಮಾಡ್ಕೋರಿ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ, ನ್ಯಾಯನ ನೀವೇ ಕೊಡಬೇಕು ಅಂತ, ಇಲ್ಲ ಸರ್, ಅಷ್ಟಕ್ಕೂ ಇಲ್ಲಿ ನೀವು ಹೇಳಿದ್ದೆ ಫೈನಲ್ ಅಲ್ಲ ಅಂತ ಹೇಳಿ ಬೇರೆ ಸ್ಟೆಪ್ಗೆ, ಅಣ್ಣ ಇಲ್ಲಿ ಡೈರೆಕ್ಟರ್ ಚೇಂಬರ್ ಯಾವುದು ಅಂತ ಕೇಳ್ತಾಳೆ. ಅದಕ್ಕೆ ಆತ್ನು ಮೇಡಮ್, ಅಲ್ಲಿ ಸ್ಟೇಟ್ ಕಾಣ್ತಾ ಇದೆಯಲ್ಲ ಅದೇ ಅಂತ ತೋರಿಸ್ತಾನೆ. ಅದಕ್ಕೆ ಭಾಗ್ಯ, ನೋಡಿ ಸರ್, ಇವಾಗ ನ್ಯಾಯ ಹೇಗೆ ಸಿಗುತ್ತೆ ಅಂತ ಹೇಳಿ ಡೈರೆಕ್ಟರ್ ಚೇಂಬರ್ಗೆ ಹೋಗ್ತಾಳೆ. ಇದನ್ನು ನೋಡಿ ಫುಡ್ ಇನ್ಸ್ಪೆಕ್ಟರ್ ಗಾಬರಿ ಆಗ್ತಾನೆ. ಇದನ್ನು ಕಂಡು ಅಲ್ಲೇ ಇದ್ದ ಬೇರೆ ಸ್ಟಾಫ್, ಏನು ಸರ್, ಆ ಅಕ್ಕ ಡೈರೆಕ್ಟರ್ ಹತ್ರನೇ ಹೋಗ್ತಾಳೆ ಅಂತ ಫುಡ್ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ. ಅಲ್ಲಿ ಹೋದಾಗ ದುಡ್ಡಿನ ವಿಷಯ ಗೊತ್ತಾದರೆ ಅಷ್ಟೇ ಸರ್, ಬಾಕ್ಸ್ ಬೇರೆ ಅವ್ರ ಕೈಲೇ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ ಹೋಗೋ ಅಂತ ಹೇಳಿ ಕಳಿಸ್ತಾನೆ. ಇತ್ತ ಭಾಗ್ಯ ಡೈರೆಕ್ಟರ್ ಚೇಂಬರ್ ಒಳಗೆ ಹೋಗುವಷ್ಟರಲ್ಲಿ ಅಲ್ಲಿ ಒಳಗಡೆ ಕುಳಿತಿದ್ದ ಸ್ಟಾಫು ಅವಳನ್ನು ಯಾರು ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ನಾವು ಅರ್ಜೆಂಟಾಗಿ ಡೈರೆಕ್ಟ್ರನ್ನ ನೋಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ನಮ್ಮ ಸರ್ ಈಗ ಬಹಳ ಬ್ಯುಸಿ ಇದ್ದಾರೆ, ನೀವು ನಾಳೆ ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ, ನಾವು ಅರ್ಜೆಂಟಾಗಿ ಅವರನ್ನು ನೋಡಬೇಕು, ನಾವು ಅವ್ರ ಹತ್ರ ಮಾತಾಡಲೇಬೇಕು ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವಳು, ಮೇಡಮ್ ನಾನು ಹೇಳಿದ್ನಲ್ಲ ಸರ್ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ನೋಡಮ್ಮ, ನಾವು ಸಾಹೇಬ್ರ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ದಯವಿಟ್ಟು ನಮಗೆ ಒಳಗೆ ಬಿಡಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ಮೇಡಮ್ ನಾಳೆ ಬನ್ನಿ ಅಂತ ಹೇಳ್ತಿರುವಾಗ ಈ ಗದ್ದಲವನ್ನು ಒಳಗಿದ್ದ ಡೈರೆಕ್ಟರ್ ಕೇಳಿ, ಏನಮ್ಮ ಗಲಾಟೆ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಒಳಗಡೆ ಬಂದು, ಸರ್ ನೀವು ಬ್ಯುಸಿ ಇದ್ದೀರಾ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ, ಇವರು ನಿಮ್ಮ ಜೊತೆಗೆ ಮಾತಾಡಬೇಕಂತೆ ಅಂತ ಹೇಳ್ತಿರುವಾಗಲೇ ಭಾಗ್ಯ ಮತ್ತು ಸುಂದರಿಯು ಕೂಡ ಒಳಗಡೆ ಹೋಗ್ತಾರೆ. ಆಗ ಡೈರೆಕ್ಟರ್, ನಾನು ಯಾವಾಗ ಹೇಳಿದ್ದೀನಿ ನಿನಗೆ ಬ್ಯುಸಿ ಇದ್ದೀನಿ ಅಂತ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ನಂತರ ಭಾಗ್ಯನಿಗೆ ಹೇಳಿ, ಮೇಡಮ್ ಏನಾಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಸರ್ ನನಗೆ ಇಲ್ಲಿ ತುಂಬಾ ಅನ್ಯಾಯ ಆಗ್ತಿದೆ ಸರ್, ಫುಡ್ಡನ್ನು ಲ್ಯಾಬಿಗೆ ಕಳಿಸೋ ವಿಚಾರದಲ್ಲಿ ಬೇಕು ಅಂತಲೇ ತಡ ಮಾಡಿ ಹಾಳಾಗಿರೋ ಊಟನ ಲ್ಯಾಬಿಗೆ ಕಳಿಸ್ತಿದ್ದಾರೆ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರ್, ವಾಟ್ ಹಾಳಾಗಿರೋದಾ ಅಂತ ಕೇಳ್ತಾನೆ. ಅದಕ್ಕೆ ಭಾಗ್ಯ, ಹೌದು ಸರ್, ಇದು ನಿನ್ನೆ ಕೊಟ್ಟ ಫುಡ್ ಸರ್, ಈಗಾಗಲೇ ಹಳಿಸಿ ಹೋಗಿದೆ, ಇದನ್ನೇ ಟೆಸ್ಟಿಗೆ ಅಂತ ಕಳಿಸ್ತಿದ್ದಾರೆ ಸರ್, ಬೇಕಾದರೆ ಒಂದು ಸಲ ನೋಡಿ ಸರ್ ಅಂತ ಅವ್ರ ಕೈಗೆ ಊಟದ ಡಬ್ಬಿಯನ್ನು ಕೊಡ್ತಾಳೆ. ಅದಕ್ಕೆ ಅವರು ಡಬ್ಬಿಯನ್ನು ತೆಗೆದುಕೊಂಡು ನೋಡ್ತಾರೆ. ಅದಕ್ಕೆ ಭಾಗ್ಯ, ನೋಡಿದ್ರಲ್ಲ ಸರ್, ಈ ಹಾಳಾಗಿರೋ ಊಟವನ್ನು ಟೆಸ್ಟಿಗೆ ಕಳಿಸ್ತಿದ್ದಾರೆ ಸರ್, ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ನಿಮ್ಮ ಮುಂದೆನೇ ಧರಣಿಗೆ ಕೂಡ್ತೀನಿ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ಇವಳ ಜೊತೆಗೆ ನಾನು ಇಲ್ಲೇ ಧರಣಿಗೆ ಕೂತ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರ್, ವೇಟ್ ಮೊದಲು ವಿಷಯ ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಏನು ಬೇಕಾದರೂ ಮಾಡುವಿರಂತೆ ಅಂತ ಹೇಳಿ ಆಫೀಸ್ ಸ್ಟಾಫಿಗೆ ಫುಡ್ ಕ್ವಾಲಿಟಿ ಚೆಕ್ ಮಾಡೋರನ್ನ ಕರೀರಿ ಅಂತ ಕಳಿಸ್ತಾರೆ. ಅದಕ್ಕೆ ಅವ್ರು ಫುಡ್ ಕ್ವಾಲಿಟಿ ಚೆಕ್ ಮಾಡೋರನ್ನ ಕರ್ಕೊಂಡು ಬರ್ತಾರೆ. ಅದಕ್ಕೆ ಡೈರೆಕ್ಟರ್ ಅವರಿಗೆ, ಏನ್ರಿ ಇದು, ಇವರು ಹೇಳ್ತಾ ಇರೋದು ನಿಜನಾ ಅಂತ ಕೇಳ್ತಾರೆ. ಹೌದು ಸರ್, ಅವರು ನಿನ್ನೆನೇ ಫುಡ್ ಚೆಕ್ ಮಾಡೋಕ್ಕೆ ಕೊಟ್ಟಿದ್ರು, ಹಾಗೆ ಲೈಸೆನ್ಸ್ಗೂ ಅಪ್ಲೈ ಮಾಡಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಡೈರೆಕ್ಟರ್, ನಿನ್ನೆನೇ ಕೊಟ್ಟಿದ್ದಾರೆ ಅಂದರೆ ಇವತ್ತೇ ಲ್ಯಾಬ್ಗೆ ಕಳಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಫುಡ್ ಚೆಕ್ ಮಾಡುವವರು, ನಿನ್ನೆನೇ ಕಳಿಸೋಣ ಅಂತ ಇದ್ವಿ ಸರ್, ಅದಕ್ಕೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಬೇಡ ಅಂತ ಹೇಳಿದರು ಸರ್, ಅದು ಫುಡ್ ಯಾವುದು ಗೊತ್ತಾ, ನಿನ್ನೆನೇ ಸೀಸ್ ಮಾಡ್ಕೊಂಡು ಬಂದಿದ್ವಲ್ಲ ಮಧ್ಯಾಹ್ನ ನಾವೆಲ್ಲ ಊಟ ಮಾಡಿದ್ವಲ್ಲ ಸರ್, ಅದೇ ಫುಡ್ಡು ಅಂತ ಹೇಳ್ತಾನೆ. ಅದಕ್ಕೆ ಡೈರೆಕ್ಟರ್, ನೀನೇ ಮಧ್ಯಾಹ್ನ ಲಂಚ್ ಮಾಡಿದ್ವಲ್ಲ ಆ ಫುಡ್ಡು ನಿಮ್ಮ ಮನೇಲಿ ಮಾಡಿದ್ದ ಅಂತ ಭಾಗ್ಯನಿಗೆ ಕೇಳ್ತಾರೆ. ಅದಕ್ಕೆ ಹೌದು ಸರ್, ನಾನೇ ಮಾಡಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರ್, ತುಂಬ ಚೆನ್ನಾಗಿತ್ತು, ಮನೆ ಊಟ ಅಂದರೆ ಹೇಗಿರಬೇಕು ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು ಅದು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ. ಆಗ ಡೈರೆಕ್ಟರ್ ಫುಡ್ ಚೆಕ್ ಮಾಡುವವರಿಗೆ, ಆದರೆ ಫುಡ್ ಇನ್ಸ್ಪೆಕ್ಟರ್ ಇವರ ಊಟವನ್ನು ಲ್ಯಾಬಿಗೆ ಲೇಟಾಗಿ ಕಳಿಸೋಲ್ಲ ಯಾಕೆ ಹೇಳಿದರು ಅಂತ ಕೇಳ್ತಾರೆ. ಅದಕ್ಕೆ ಫುಡ್ ಚೆಕ್ ಮಾಡುವವರು, ಅದು ಏನಂದರೆ ಅಂತ ಹೇಳ್ತಿರುವಾಗ ಡೈರೆಕ್ಟರ್, ಅದು ಏನಂದರೆ, ಏನ್ರಿ ಈ ಫುಡ್
ಫುಡ್ನ ಇನ್ಸ್ಪೆಕ್ಟರ್ನ ಕರೀರಿ ಅಂತ ಹೇಳ್ತಾರೆ. ಅಲ್ಲಿಗೆ ಫುಡ್ ಇನ್ಸ್ಪೆಕ್ಟರ್ ಬಂದು ಹೇಳಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಡೈರೆಕ್ಟರ್ ಅವರಿಗೆ ಏನ್ರಿ ಡಿಪಾರ್ಟ್ಮೆಂಟ್ಗೆ ಕಳಂಕ ತರಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನ್ರಿ ಅಂತ ಕೇಳ್ತಾರೆ. ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಏನಾಯ್ತು ಸರ್ ಅಂತ ಕೇಳ್ತಾನೆ. ಅದಕ್ಕೆ ಡೈರೆಕ್ಟರ್ ಏನಾಯಿತು ಅಂತ ಬಾಯಿ ಬಿಟ್ಟು ಬೇರೆ ಹೇಳಬೇಕಾ, ನಿಮಗೆ ಗೊತ್ತಿಲ್ವೇನ್ರಿ ಎಷ್ಟ್ರಿ ತೊಗೋತಾ ಇದ್ದೀರಾ, ನನಗೆ ಅವತ್ತಿನಿಂದಲೂ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬರ್ತಾನೆ ಇತ್ತು, ಇವತ್ತೆಲ್ಲ ನಿಜ ಆಯಿತು ಅಂತ ಹೇಳ್ತಾರೆ. ಇಲ್ಲ ಸರ್ ನಾನೇನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಡೈರೆಕ್ಟರ್ ಈಗ ನೀವೇನು ಮಾಡೋದು ಬೇಡ, ಈಗ ಮಾಡಿರೋದೇ ಸಾಕು, ನೀವು ಮಾಡಿರೋ ಕೆಲಸಕ್ಕೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಆಫೀಸ್ ಸ್ಟಾಫ್ಗೆ ಒಂದು ಸಸ್ಪೆನ್ಷನ್ ಲೆಟರ್ ರೆಡಿ ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಪ್ಲೀಸ್ ಬೇಡ ಸರ್ ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಡೈರೆಕ್ಟರ್ ಅವರಿಗೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಾಟಕ ಬೇರೆ ಗೆಟ್ಔಟ್ ಅಂತ ಹೇಳಿ ಕಳಿಸ್ತಾರೆ. ಆಗ ಡೈರೆಕ್ಟರ್ ಭಾಗ್ಯನಿಗೆ ನೋಡಿ ಈಗ ಈ ಫುಡ್ಡನ್ನು ಟೇಸ್ಟ್ ಮಾಡಿದರೆ ನೆಗೆಟಿವ್ ಬರ್ತದೆ, ನಿಮ್ಮ ಹತ್ರ ಇವತ್ತು ರೆಡಿ ಮಾಡಿರೋ ಫುಡ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ಹಾಂ ಸರ್ ಇದೆ ಸರ್, ಮನೆಯಿಂದ ತಂದಿದ್ದೀನಿ ಅಂತ ಬೇರೆ ಫುಡ್ನ ಕೊಡ್ತಾಳೆ. ಆಗ ಡೈರೆಕ್ಟರ್ ಫುಡ್ ಕ್ವಾಲಿಟಿ ಚೆಕ್ ಮಾಡೋರಿಗೆ ಆದಷ್ಟು ಬೇಗ ಈ ಫುಡ್ ಲ್ಯಾಬಿಗೆ ಕಳಿಸಿ ರಿಸಲ್ಟ್ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರ್ ಫುಡ್ ರಿಪೋರ್ಟ್ ಬಂದ ಮೇಲೆ ಸಿಗೋಣ ಅಂತ ಹೇಳ್ತಾರೆ. ಇತ್ತ ಕಡೆ ಪೂಜಾ ಕಿಶನ್ ಕಾರನ್ನು ಪಂಚರ್ ಮಾಡಿರ್ತಾಳೆ. ಅದನ್ನು ನೋಡಿ ಕಿಶನ್ ಪೂಜಾನ ಕೆಲಸಕ್ಕೆ ಸೇರಿಸ್ಕೊಂಡಾಗಿಂದ ಹೀಗೆ ಏನಾದರೂ ಒಂದು ಆಗ್ತಾ ಇದೆ ಅಂದ್ಕೊಂಡು ಕಾರನ್ನ ಬೇರೆ ಟೈರ್ ಹಾಕಿ ರಿಪೇರಿ ಮಾಡಿಕೊಳ್ತಾನೆ. ಮತ್ತು ಹಿಂದೆ ಬಂದು ನೋಡಿದಾಗ ಹಿಂದಿನ ಟೈರ್ ಕೂಡ ಪಂಚರ್ ಆಗಿರುತ್ತದೆ. ಇದನ್ನು ನೋಡಿ ಬೆಳಿಗ್ಗೆ ಬರುವಾಗ ಸರಿಯಾಗೇ ಇತ್ತು, ಈಗ ಸಡನ್ನಾಗಿ ಹೀಗೆ ಯಾಕಾಯಿತು ಅಂತ ಅಂದ್ಕೊಳ್ತಿರ್ತಾನೆ. ಆಗ ಅಲ್ಲಿಗೆ ಪೂಜಾ ಬಂದು ಯಾಕೆ ಬಸ್ ಆಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಕಿಶನ್ ಅವಳನ್ನು ಸಿಟ್ಟಿನಿಂದ ನೋಡ್ತಾನೆ. ಅದಕ್ಕೆ ಅವಳು ಓ ಕಾರ್ ಪಂಚರ್ ಆಗಿತ್ತಾ, ನನ್ನ ಚಪ್ಪಲಿ ಕಟ್ ಮಾಡಿರೋ ಇಲ್ಲಿ ನಿಮ್ಮ ಕಾರು ಕೂಡ ಪಂಚರ್ ಮಾಡೋ ಲೆವೆಲ್ಗೆ ಬಂದುಬಿಡ್ತು ಅಂತ ಹೇಳ್ತಾಳೆ. ಅದಕ್ಕೆ ಕಿಶನ್ ಏ ಪೂಜಾ ಇದನ್ನು ನೀನೇ ತಾನೇ ಮಾಡಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಪೂಜಾ ನಾನೇಕೆ ಬಸ್ ಇದನ್ನೆಲ್ಲ ಮಾಡಲಿ, ನಾನಲ್ಲಪ್ಪ, ಮೋಸ್ಟ್ಲಿ ನನ್ನ ಚಪ್ಪಲಿ ತಿಂದಿತ್ತಲ್ಲ ಇಲ್ಲಿ ಅದೇ ಈ ಕೆಲಸ ಮಾಡಿರಬೇಕು. ಅಬ್ಬಾ ಇಲ್ಲಿ ಭಲೇ ಸ್ಟ್ರಾಂಗ್ ಇದೆ, ಒಂದು ಕೆಲಸ ಮಾಡ್ತೀನಿ, ನಾನು ಹೋಗಿ ಆ ಇಲಿನ ಹಿಡ್ಕೊಂಡು ಬರ್ತೀನಿ, ಓಕೆನಾ, ನಾನು ಬರ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಕಿಶನ್ ಇವಳೇ ಮಾಡಿದ್ದು ಅಂತ ಹೇಳ್ಕೊಳ್ತಾನೆ. ಈ ಕಡೆ ಕನಿಕಾ ಫುಡ್ ಇನ್ಸ್ಪೆಕ್ಟರ್ಗೆ ಏನು ಹೇಳ್ತಿದ್ದೀರಾ ಕೇಳಿದಾಗ ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಎಸ್ ಮೇಡಮ್, ನಾವು ನಮ್ಮ ಡೈರೆಕ್ಟರ್ ಭಾಗ್ಯವರ ಪರವಾಗಿ ಮಾತಾಡಿದ್ರು, ಅಷ್ಟೇ ಅಲ್ಲ ನನ್ನನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕನಿಕಾ ಅವರವರೆಗೂ ವಿಷಯ ಯಾಕೆ ಹೋಗೋಕೆ ಬಿಟ್ರಿ, ನೀವೇ ಹ್ಯಾಂಡಲ್ ಮಾಡಬೇಕು ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ಎಲ್ಲ ಭಾಗ್ಯನಿಂದ ಮೇಡಮ್ ಅವಳು ಸಾಮಾನ್ಯದವಳಲ್ಲ ಮೇಡಮ್, ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಬಂದು ಸರಿಯಾಗಿ ನಿಭಾಯಿಸಿದ್ದಾಳೆ. ಈಗ ಫ್ರೆಶ್ ಆಗಿರೋ ಫುಡ್ಡನ್ನೇ ಲ್ಯಾಬ್ ಟೆಸ್ಟಿಗೆ ತೊಗೊಂಡು ಹೋಗಿದ್ದಾರೆ, ಅದೇನಾದರೂ ಟೆಸ್ಟ್ ಆದರೆ ಮುಗೀತು, ನಾವು ಅಂದ್ಕೊಂಡಾಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕನಿಕಾ ನಾವು ಅಂದ್ಕೊಂಡಾಗೆ ಆಗಲ್ವಾ, ಹಾಗೆಲ್ಲ ಆಗಲೇಬಾರ್ದು, ಆ ಭಾಗ್ಯನ ಪರವಾಗಿ ರಿಸಲ್ಟ್ ಬರಬಾರ್ದು, ಎಲ್ಲಿದ್ದಾರೆ ನಿಮ್ಮ ಡೈರೆಕ್ಟರ್, ಯಾರನ್ನು ಎಲ್ಲಿ ಹಿಡಿಬೇಕು ಅಂತ ಈ ಕನಿಕಾಗೆ ತುಂಬ ಚೆನ್ನಾಗಿ ಗೊತ್ತು, ನಾನೇ ಹೋಗಿ ಡೈರೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಇತ್ತ ಫುಡ್ ಆಫೀಸ್ನಲ್ಲಿ ಸುಂದ್ರಿ ಭಾಗ್ಯನಿಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ನಿನ್ನ ಚಿಂತೆ ಬಿಡು, ನಾವು ಅಂದ್ಕೊಂಡಾಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಭಾಗ್ಯನಿಗೆ ಕುಸುಮ ಫೋನ್ ಮಾಡಿ ಇನ್ನೂ ರಿಪೋರ್ಟ್ ಬಂತೋ ಇಲ್ವೋ ಎನ್ನುವುದನ್ನು ವಿಚಾರಿಸ್ತಾಳೆ. ಆಗ ಭಾಗ್ಯ ಇನ್ನೇನೋ ಸ್ವಲ್ಪ ಹೊತ್ತಿನಲ್ಲೇ ರಿಪೋರ್ಟ್ ಬರ್ತದೆ, ಬಂದ ಮೇಲೆ ನಿಮಗೆ ತಿಳಿಸ್ತೀನಿ ಅಂತ ಕುಸುಮಗೆ ಹೇಳ್ತಾಳೆ. ಆಗ ಅಲ್ಲಿಗೆ ಕನಿಕಾ ಬರ್ತಾಳೆ. ಅವಳನ್ನು ನೋಡಿ ಭಾಗ್ಯ ಸುಂದ್ರಕ್ಕ ಅವಳಿಗೆ ಅದೇನೋ ಕೆಲಸಕ್ಕೆ ಬಂದಿದೆಯಲ್ಲ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇರು ಅಂತ ಹೇಳ್ತಾಳೆ. ಅದಕ್ಕೆ ಕನಿಕಾ ಡೈರೆಕ್ಟರ್ ರೂಮ್ಗೆ ಹೋಗಿ ಕನಿಕಾ ಹೋಗಿ ಕುರ್ಚಿ ಮೇಲೆ ಕೂತ್ಕೋತಾಳೆ. ಹಾಯ್ ಸರ್, ನಾನು ಕನಿಕಾ ಅಂತ, ನಾನು ರಾಮದಾಸ್ ಅವರ ಮಗಳು ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರು ರಾಮದಾಸ್ ಅವರ ಮಗಳ, ಅವರು ಬಹಳ ಜೆಂಟ್ಲ್ಮ್ಯಾನ್, ಅವರನ್ನು ಸಾಕಷ್ಟು ಸಲ ಭೇಟಿಯಾಗಿದ್ದೀನಿ ಅಂತ ಹೇಳಿ ಕನಿಕಾ ನನ್ನಿಂದ ಏನು ಹೆಲ್ಪ್ ಬೇಕಾಗಬೇಕು ಅಂತ ಕೇಳ್ತಾರೆ. ಇತ್ತ ಕಡೆ ಆಫೀಸ್ ಸ್ಟಾಫ್ ಲ್ಯಾಬ್ನಿಂದ ಫುಡ್ ರಿಪೋರ್ಟ್ ತರುತ್ತಿರುವುದನ್ನು ಭಾಗ್ಯ ನೋಡಿ ಏನಣ್ಣ ರಿಪೋರ್ಟ್ ಬಂದಿದೆ ಅಂತ ಕೇಳ್ತಾಳೆ. ಅದಕ್ಕೆ ಅದನ್ನು ಸರಿಯಾದ ರಿಪೋರ್ಟ್ ಬಂದಿದೆ, ಇನ್ನು ಸಾಹೇಬ್ರು ಸಹಿ ಮಾಡಿದರೆ ಮುಗೀತು ಅಂತ ಹೇಳ್ತಾನೆ. ಅದಕ್ಕೆ ಇದನ್ನು ಕಂಡು ಭಾಗ್ಯ ಮತ್ತು ಸುಂದ್ರಿಗೆ ಬಹಳ ಖುಷಿ ಆಗ್ತದೆ. ಅದಕ್ಕೆ ಭಾಗ್ಯ ಅಣ್ಣ ಸ್ವಲ್ಪ ಬೇಗ ಸಹಿ ಹಾಕಿಸ್ಕೊಟ್ಬಿಡಿ ಅಂತ ಹೇಳ್ತಾಳೆ. ಸರಿ ಮೇಡಮ್ ಅಂತ ಆತನು ಹೋಗ್ತಾನೆ. ಅಷ್ಟರಲ್ಲಿ ಡೈರೆಕ್ಟರ್ ಮತ್ತು ಕನಿಕಾ ಇಬ್ಬರು ನಗುತ್ತಾ ಮಾತಾಡುತ್ತಾ ಅವರ ಜೇಬಿನಿಂದ ಹೊರಗೆ ಬರ್ತಾರೆ. ಇದನ್ನು ನೋಡಿ ಭಾಗ್ಯ ಮತ್ತು ಸುಂದ್ರಿ ಗಾಬರಿ ಆಗ್ತಾರೆ. ಅದಕ್ಕೆ ಸುಂದ್ರಿ ಭಾಗ್ಯ ಏನಿದು, ಈ ಭಾಗ್ಯ ಈ ಕನಿಕಾ ಹಾಕಿರುವ ದಾಳಕ್ಕೆ ಆ ಡೈರೆಕ್ಟರ್ ಬಿದ್ದ ಹಾಗೆ ಇದೆ, ಅಲ್ಲಿ ನೋಡು ಇಬ್ಬರು ನಗುತ್ತಾ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಇಲ್ಲ ಸುಂದ್ರಕ್ಕ, ಅವರು ಹಾಗೆಲ್ಲ ಮಾಡೋಲ್ಲ, ಅವರನ್ನು ನೋಡಿದರೆ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಇಲ್ಲ ಭಾಗ್ಯ, ಆ ಕನಿಕಾ ದುಡ್ಡು ಕೊಟ್ಟು ಯಾರ ಕೈಲಿ ಏನು ಕೆಲಸ ಬೇಕಾದರೂ ಮಾಡಿಸ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಇಲ್ಲ ಸುಂದ್ರಕ್ಕ, ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಆಗ ಕನಿಕಾ ಭಾಗ್ಯನ ಕಡೆಗೆ ನೋಡುತ್ತಾಳೆ. ಆಗ ಆಫೀಸ್ ಬಾಯ್ ಲ್ಯಾಬ್ ರಿಪೋರ್ಟ್ ಬಂದಿದೆ ಸರ್ ಅಂತ ರಿಪೋರ್ಟ್ ಡೈರೆಕ್ಟರ್ಗೆ ಕೈಗೆ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಡೈರೆಕ್ಟರ್ ಚೇಂಬರ್ನೊಳಗೆ ಹೋಗ್ತಾನೆ. ಅವರ ಹಿಂದೆ ಕನಿಕಾನು ಕೂಡ ಹೋಗ್ತಾಳೆ. ಇದನ್ನು ನೋಡಿ ಭಾಗ್ಯ ಸುಂದ್ರಕನಿಗೆ ಬಾ ನಾವು ಒಳಗೆ ಹೋಗೋಣ ಅಂತ ಹೇಳಿ ಅವರು ಒಳಗಡೆ ಬರ್ತಾರೆ. ಆಗ ಡೈರೆಕ್ಟರ್ ರಿಪೋರ್ಟ್ಗೆ ಸಹಿ ಹಾಕಲು ಹೋದಾಗ ಕನಿಕಾ ಸರ್ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಡೈರೆಕ್ಟರ್ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕನಿಕಾ ನಾನು ಹೇಳಿದ್ದೀನಲ್ಲ ಸರ್ ನೀವು ಸಹಿ ಮಾಡಬಾರ್ದು ಅಂತ, ನೀವೇಕೆ ಸಹಿ ಮಾಡ್ತೀರಿ ಅಂತ ಕೇಳ್ತಾಳೆ. ಅದಕ್ಕೆ ಡೈರೆಕ್ಟರ್ ಕನಿಕಾ ನೀವು ಹೇಳಿದ್ದೇನು
ನಿಜ, ಆದರೆ ಅದಕ್ಕೆ ನಾನು ಓಕೆ ಅಂತ ಹೇಳ್ತಾರೆ. ಅದಕ್ಕೆ ಕನಿಕಾ ತಪ್ಪು ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರ್ ನಾನು ಸರಿಯಾಗೇ ಮಾಡ್ತಾ ಇದ್ದೀನಿ ನೋಡಿ ಕನಿಕಾ, ನಿಮ್ಮ ಮನೆತನದ ಬಗ್ಗೆ ಮಿಸ್ಟರ್ ರಾಮದಾಸ್ ಕಾಮತ್ ಅವರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ನೀವು ಈ ಥರ ಮಾತಾಡಿ ಅವರ ಮರ್ಯಾದೆಯನ್ನು ಕಳೆಯಬೇಡಿ. ನೋಡಿ, ನೀವು ಎಲ್ಲರನ್ನೂ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅನ್ನುವ ಮೂಢನಂಬಿಕೆಯಲ್ಲಿದ್ದೀರಾ. ಮೊದಲು ಅದನ್ನು ತಲೆಯಿಂದ ತೆಗೆದು ರಿಯಾಲಿಟಿಗೆ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಕನಿಕಾ ಮಿಸ್ಟರ್ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟ್ ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ದೇನು, ಇನ್ನೂ ನೀವು ಹೆಚ್ಚಿಗೆ ಮಾತಾಡಿದರೆ ನಿಮ್ಮನ್ನು ಹೊರಗಡೆ ಹಾಕಬೇಕಾಗುತ್ತೆ. ನಿಮ್ಮ ದೌಲತ್ತೆಲ್ಲ ನನ್ನ ಮುಂದೆ ಬೇಡ. ನಾನು ನ್ಯಾಯವಾಗಿ ಇರುವವರೆಗೂ ಯಾವ ಭಯ ಪಡೋದಿಲ್ಲ. ನಿಮ್ಮಂಥವ್ರು ಎಷ್ಟು ಜನ ಬಂದರೂ ಅಷ್ಟೇ ಅಂತ ಹೇಳ್ತಾರೆ. ಮತ್ತು ಭಾಗ್ಯನ ಫುಡ್ ಲೈಸೆನ್ಸ್ಗೆ ಸಹಿ ಹಾಕ್ತಾರೆ. ಆಗ ಭಾಗ್ಯಳಿಗೆ ತುಂಬ ಸಂತೋಷವಾಗುತ್ತದೆ. ಇದಕ್ಕಾಗಿ ತಾನು ಪಟ್ಟ ಶ್ರಮವನ್ನೆಲ್ಲ ನೆನಪಾಗುತ್ತೆ. ಡೈರೆಕ್ಟರ್ ಭಾಗ್ಯಗೆ ಫುಡ್ ರಿಪೋರ್ಟನ್ನು ಕೊಟ್ಟರು. ಆ ಭಾಗ್ಯ ಅದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರ್ ನೀವು ಆರಾಮಾಗಿ ಫುಡ್ ಬಿಸ್ನೆಸ್ ಮಾಡಿ, ನಿಮ್ಮಂಥವರಿಗೆ ಲೈಸೆನ್ಸ್ ಕೊಡದೇ ಇದ್ದರೆ ಮತ್ತೆ ಯಾರಿಗೆ ಕೊಡಬೇಕಾಗುತ್ತೆ ಹೇಳಿ, ನನಗೊತ್ತು. ಭಾಗ್ಯ, ನಿಮ್ಮನ್ನು ಕೆಲವೊಂದಷ್ಟು ಜನ ಗೆಲ್ಲೋದಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಕೆಲಸ ಶುರು ಮಾಡಿ. ಲೈಸೆನ್ಸ್ ವಿಷಯದಲ್ಲಿ ಅಥವಾ ಬೇರೆ ವಿಷಯದಲ್ಲಿ ತೊಂದರೆ ಆದರೂ ಡೈರೆಕ್ಟಾಗಿ ಬಂದು ನನ್ನನ್ನು ಭೇಟಿಯಾಗಿ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಖಂಡಿತ ಸರ್, ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ. ನಿಮ್ಮಂಥವ್ರು ಇರೋವರೆಗೂ ನ್ಯಾಯ ಯಾವಾಗಲೂ ಗೆಲ್ತಾನೆ ಇರುತ್ತೆ ಸರ್ ಅಂತ ಹೇಳಿ ಕನಿಕಾ ಎದುರು ಬಂದು, ಕನಿಕಾ ಮೇಡಮ್, ನಾನು ಆಗಲೇ ಹೇಳಿದೆ ತಾನೇ, ನಾನು ಹೇಗಾದರೂ ಮಾಡಿ ಲೈಸೆನ್ಸ್ ಪಡ್ಕೋತೀನಿ ಅಂತ. ಅದು ನ್ಯಾಯವಾದ ದಾರಿಯಲ್ಲೇ. ನ್ಯಾಯಕ್ಕೆ ಜಯ ಸಿಗೋದು ಸ್ವಲ್ಪ ತಡ ಆಗ್ಬೋದು, ಆದರೆ ಜಯ ಸಿಕ್ಕೇ ಸಿಗುತ್ತೆ. ಇಲ್ಲಿ ನೋಡು, ಲೈಸೆನ್ಸ್ ಸಿಕ್ಕಾಗಿದೆ. ಈ ಲೈಸೆನ್ಸ್ ಇಟ್ಕೊಂಡು ನ್ಯಾಯವಾದ ರೀತಿಯಲ್ಲಿ ವ್ಯಾಪಾರ ಮಾಡ್ತೀನಿ, ಅದೇನು ಮಾಡ್ತೀಯೋ ಮಾಡ್ಕೊ ಹೋಗು ಅಂತ ಭಾಗ್ಯ ಕನಿಕಾಗೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.